ಬನ್ನಿ 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 ಎಲ್ಲಿಂದ ಬಂದು ಸರ್ ತಾವು? ನಾವು ಬಾಗಲಕೋಟೆಯಿಂದ ಬಂದಿರೋದು ಸರ್. ಏನು ವರ್ಕ್ ಇತ್ತು ಬೆಂಗಳೂರಲ್ಲಿ? ಹಾಂ, ಡಬ್ಬಿಂಗ್ ಇತ್ತು ಸರ್. ಆರ್ಟಿಸ್ಟ ನೀವು? ಆರ್ಟಿಸ್ಟ್. ಯಾವ ಆರ್ಟಿಸ್ಟ್? ನಾಟಕದ ಕಲೆ. ಜಸ್ಟ್ ಪಾಸ್ ಅಂತ ಒಂದು ಮೂವಿ ಮಾಡಿದ್ವಿ. ಹಾಂ, ಅದರ ಆರ್ಟಿಸ್ಟ್ ಸರ್. ಆರ್ಟಿಸ್ಟ್. ಸೊ ಅವಾಗ ರವಿ ಅವ್ರು ನೋಡೋಕೆ ಬಂದ್ರಾ? ಅಲ್ಲ, ಅವ್ರನ್ನ ಮುಂಚೆಯಿಂದನೇ ನಾವು ನೋಡಿದ್ದೀವಿ. ಅವ್ರ ಹತ್ರ ಬರೋಕ್ಕೆ ನಮಗಾಗಿಲ್ಲ. ಇವತ್ತೇನೋ ದೇವ್ರ ಪುಣ್ಯ ಬಂದ್ವಿ ಸರ್. ಅವರು ಸಿಕ್ಕರು, ಮಾತಾಡಿಸ್ತೀವಿ, ಖುಷಿ ಆಯ್ತು ಸರ್. ಎಸ್. ತಮ್ಮ ಹೆಸರು ಅಂದರೆ? ಅಬ್ದುಲ್ ಅಂತ ಸರ್. ಅಬ್ದುಲ್ ಅವರು. ಒಳ್ಳೆಯದಲ್ಲಿ ನಿಮ್ಮ ಸಿನಿಮಾಗೆ. ಓಕೆ ಸರ್. ಏನು ಒಳ್ಳೆ ಗಡ್ಡ ಬಿಟ್ಟಿದ್ದೀರಲ್ಲ ಸರ್. ನಾವು ಒಬ್ಬ ಚಿಕ್ಕ ಕಲಾವಿದರು ಸರ್ನ ನೋಡಿಕೊಂಡು ವಿಲನ್ ಥರ ಮಾಡಬೇಕು ಅಂತ ಆಸೆ ಇಟ್ಕೊಂಡು ವಿಲನ್ ಆಗಬೇಕು ಅಂತ ಬಂದಿರೋ ಇಂಡಸ್ಟ್ರಿಗೆ ಸಿಕ್ಕಿದೆ. ಈಗ ಒಂದು 4-5 ಸಿನಿಮಾಗಳು ಮಾಡ್ತಾ ಇದ್ದೀನಿ. ಈಗ ಡಬ್ಬಿಂಗ್ ಇತ್ತು, ಜಸ್ಟ್ ಪಾಸ್ ಅಂತ ಒಂದು ಮೂವಿ. ಆ ಡಬ್ಬಿಂಗ್ ಮುಗಿಸ್ಕೊಂಡು ಇವರಂದರು ಸರ್ನ ಒಂದ್ಸರಿ ಬೀಟ್ ಮಾಡೋಣ. ಜಿಮ್ಮಲ್ಲಿ ಆಲ್ಮೋಸ್ಟ್ ಇರಲ್ಲ, ನಮ್ಮ ಅದೃಷ್ಟಕ್ಕೆ ಸಿಕ್ಕರೆ ಬಂದು ನೋಡಿದ್ರೆ ಇಂಟ್ರ್ಯೂ ತೊಗೊತಾ ಇದ್ರೆ ನೋಡಿದ್ರೆ ಖುಷಿ ಆಯ್ತು ನನಗೆ. ಒಂದು 10 ನಿಮಿಷ ಕಾಯೋನಿರು, ನೋಡೋಣ, ಮುಗಿದ್ಮೇಲೆ ಹೋಗೋಣ. ಒಂದು ಅರ್ಧ ಗಂಟೆಯಿಂದ ವೆಯ್ಟ್ ಮಾಡಿದ್ವಿ ಸರ್. ಅದಕ್ಕೆ ಕೊನೆಗೆ ಒಂದು ಸರಿ ಮಾತಾಡ್ಸ್ಬಿಡೋಣ ಅಂತ ಇಷ್ಟದಾಯಿತು ಸರ್. ಮಾತಾಡ್ಸೋದು ಯಾವ್ರು ತಮ್ಮದು? ನಂದು ಚಿತ್ರದುರ್ಗ ಸರ್, ಸ್ವಂತ ಊರು. ದುರ್ಗದಿಂದ? ಹೌದು. ಎಲ್ಲ ನಾನು ಅವ್ರ ಅಭಿಮಾನಿಗಳು. ನನ್ನ ಅಭಿಮಾನಿ ಯಾರೂ ಬೇಡ, ನಾನು ಅವ್ರ ಅಭಿಮಾನಿ ಆಗ್ಬಿಟ್ಟೆ ಅಷ್ಟೇ. ಇಲ್ಲ, ನಾನು ಯಾರಿಗೆ ಫೋಟೋ ಕೊಡುವಾಗ ಏನು ಮಾಡ್ತೀನಿ ಅಂದರೆ ಎಲ್ಲ ನನ್ನ ಕೈ ನನ್ನ ಮೇಲೆ ಹಾಕ್ಸ್ಕೊತೀನಿ. ಓ, ನೀವು ಕೈ ಹಾಕೋಲ್ಲ? ಅದಕ್ಕೆ ಸರ್ ನಿಮ್ಮಲ್ಲಿ ನಾವೇ ಹಾಕ್ಕೊಡೋದು ಎಲ್ಲ ನನಗೆ, ಯಾಕಂದರೆ ನನಗೆ ಎತ್ತರಕ್ಕೆ ಬೆಳೀಲಿ ಅಂತ ಅಷ್ಟೇ. ನಾನು ಅವ್ರಿಗೆ ಚಿಕ್ಕ ಹುಡುಗ ಅಂತ ಅನ್ಕೋತೀನಿ ನಾನು. ಅದೇ ನನ್ನ ಉದ್ದೇಶ. ನಾನು ಯಾವತ್ತು ನಾನು ದೊಡ್ಡದು ಅಂದ್ಕೊಳ್ಳಲ್ಲ. ಅವ್ರ ಕೈ ಮೇಲೆ ಹಾಕಿದ್ರೆ ನಾನು ಅವ್ರಿಗೆ ಚಿಕ್ಕ ಹುಡುಗ ಹಾಕಿ ನಾನು ಇಷ್ಟಪಡ್ತೀನಿ. ವಾವ್, ಅವ್ರ ದೊಡ್ಡ ಗುಣ ಸರ್ ಅದು. ಅಂದರೆ ಅವ್ರ ಜೊತೆಗೆ ಅವ್ರಿಗಿಂತ ಚಿಕ್ಕವ್ರನ್ನ ದೊಡ್ಡವ್ರ ಥರ ಯೋಚನೆ ಮಾಡಿ ಬೆಳೆಸ್ತಾರಲ್ಲ. ಆಮೇಲೆ ಇವತ್ತು ಸರ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ಒಂದು ಹೋಟ್ಲ್ ಓಪನ್ ಮಾಡಿದ್ರಲ್ಲ, ಅದು ಯಾವತ್ತೋ ಇಂದನೂ ಅನ್ಕೊತಾ ಇರ್ತೀವಿ ನಾವು ಅಲ್ಲಿ ಹೋಗ್ಬೇಕು, ಸರ್ನೊಂದ್ಸರಿ ಮಾತಾಡ್ಸೋಣ. ಯಾಕೆಂದರೆ ಇವತ್ತು ಯಾರೋ ಒಬ್ರು ಊಟ ಮಾಡಿಬಿಟ್ಟು ಎಲ್ಲ ಒಂದು ಕಡೆ 50 ರೂಪಾಯಿ ಬಿಲ್ ಕೊಡೋದಿರಲಿ, ಇಲ್ಲಿ 5 ರೂಪಾಯಿನೂ ಕಟ್ಟೋಕ್ಕಾಗಲ್ಲ, ದುಡ್ಡಿಲ್ಲ ನಿನ್ನ ಹತ್ರ ಇಲ್ಲ ಅಂದರೆ ಅನ್ನ ಹಾಕ್ತಾರೆ. ಅನ್ನ ಸರ್ ಹೋಟ್ಲಲ್ಲಿ 5 ರೂಪಾಯಿ ದುಡ್ಡಿಲ್ಲ ಅಂದರೆ ನೀನು ಹೊಟ್ಟೆ ತುಂಬ ಅನ್ನ ಊಟ ಮಾಡ್ಕೊಂಡು ಹೋಗ್ಬೋದು. ಆದರೆ ಇನ್ನೊಂದು ಹೇಳಿದ್ರು ಅವರು, ನಿಮ್ಮ ಕೈಲಿ ಆದಷ್ಟು ನೀವು ಹಾಕಿ, ದುಡ್ಡು ಹಾಕ್ಲೇಬೇಕಂತ ಯಾರಿಗೂ ಕಂಡೀಷನ್ ಇಲ್ಲ ಸರ್. ಅದು ತುಂಬ ಖುಷಿ. ನಾನು ಇಷ್ಟೊತ್ತು ಅರ್ಧ ಗಂಟೆ ನಾವೆಲ್ಲ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ ಹೊರಗಡೆ. ಬಡವ್ರಿಗೆ ಭಾಳಷ್ಟು ಜನಕ್ಕೆ ಅನ್ನ ಹಾಕ್ತಾ ಇದ್ದೀರಾ. ನಿಜವಾಗ್ಲೂ ನೀವು ಇವತ್ತೇ ನಮ್ಮಂಥವ್ರನ್ನ ಇಲ್ಲಿರೋರನ್ನ ಹಿಂಗೆ ಹಾಕ್ಸಿದ್ರಲ್ಲ ಸರ್, ಅದು ನಿಮ್ಮ ಬೆಳವಣಿಗೆ, ನಮ್ಮ ಬೆಳವಣಿಗೆ ಸರ್. ಸರ್ ತುಂಬ ಖುಷಿ ಆಯ್ತು. ನಿಮ್ಮನ್ನ ಅಂದರೆ ಭಾಳಷ್ಟು ಸರಿ ಮೀಟ್ ಆಗಿದ್ದೀನಿ ಸರ್, ಆದರೆ ಎಲ್ಲಿ ಈ ಥರ ಮಾತಾಡೋಕ್ಕಾಗಿಲ್ಲ ನಿಮ್ಮ ಕೈ. ಜಸ್ಟ್ ಒಂದು ಕೈ ಈ ಥರ ಹಗ್ ಮಾಡಿ ಹೋಗಿದ್ದೀನಿ ಅಷ್ಟೇ. ಬಂದಿದ್ದೀನಿ ಇಲ್ಲಿ ನಿಮ್ಮ ಹತ್ರ ಒಂದು 2-3 ಆಯ್ತು, ಎಲ್ಲ ಒಳ್ಳೇದಾಗಲಿ, ಒಳ್ಳೇದಾಗಲಿ. ಆಮೇಲೆ ದುಡ್ಡಿರೋರು ಊಟ ಮಾಡಲಿ ಸರ್. ಅವ್ರ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಹೋಗಲಿ, ಹಂಗೆ ತಿಂದು ಹೋಗೋದು ಬೇಡ. ಅದು 4 ಜನಕ್ಕೆ ಮತ್ತೆ ಹೆಲ್ಪ್ ಆಗುತ್ತೆ. ನಾಗರಬಾವಿಲಿ ಒಂದು ಅನ್ನಪೂರ್ಣ ಮೆಸ್ ಅಂತ ಇದೆ. ನಿಜವಾಗ್ಲೂ ಇವತ್ತು ರಾಜ್ಯದಲ್ಲಿ